ಸಂವಿಧಾನದ ಮೇಲೆ ಯಾವ ರೀತಿ ದಾಳಿ ಆಗ್ತಾ ಇದೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಉದಾಹರಣೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ದಲಿತ ನ್ಯಾಯಾಧೀಶರಾದಂತಹ ಮತ್ತು ಪ್ರಾಮಾಣಿಕ ನ್ಯಾಯಾಧೀಶರಾದಂತಹ BR ಗವಾಯಿಯವರ ಮೇಲೆ ಅದೇ ನ್ಯಾಯಾಲಯದಲ್ಲಿ ನ್ಯಾಯವಾದಿ ಒಬ್ಬ ಬೂಟನ್ನು ಬಿಸಾಕಿ ಅವಮಾನವನ್ನು ಮಾಡ್ತಾನೆ ಅಂದರೆ ಅದು ಬರೇ ಗವಾಯಿಯವರಿಗೆ ಮಾಡಿದ ಅವಮಾನ ಅಲ್ಲ, ಈ ದೇಶದ ಸಂವಿಧಾನದ ಮೇಲೆ ಮಾಡಿದಂಥ ದಾಳಿ, ಈ ಸಂವಿಧಾನವನ್ನು ಒಪ್ಪಿಕೊಂಡಂತಹ ಪ್ರತಿಯೊಬ್ಬರ ಮೇಲೆ ನಡೆದಂಥ ದಾಳಿ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇದೇ ನ್ಯಾಯಾಧೀಶರು RSSನ ಕಾರ್ಯಕ್ರಮಕ್ಕೆ ಒಂದಕ್ಕೆ ಹೋಗಬೇಕಾದಂಥ ಕರೆದಂಥ ಸಂದರ್ಭದಲ್ಲಿ ಆ RSSನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಂಥ ಮಾತನ್ನು ಬಹಳ ಮುಖ್ಯವಾಗಿ ಈತ ಒಂದು ದಾಳಿ ಮಾಡಲಿಕ್ಕೆ ಬಳಸಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಪಿಕೊಂಡು ಸಂವಿಧಾನವನ್ನು ಅಪ್ಪಿಕೊಂಡು ಅಧಿಕಾರವನ್ನು ಹಿಡಿದಂತಹ ಈ ದೇಶದ ಪ್ರಧಾನಿಯವರೇ ಇವತ್ತು ಈ ದೇಶದ ಬಗ್ಗೆ, ಈ ದೇಶದ ಅಭಿವೃದ್ಧಿಯ ಬಗ್ಗೆ, ಅಖಂಡ ಭಾರತದ ಬಗ್ಗೆ ಮಾತನಾಡಬೇಕಾದಂತಹ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ RSS ಸಂಘಟನೆಯ ಬಗ್ಗೆ. ಇನ್ನೂ ಕೂಡ ನೋಂದಾವಣಿ ಆಗದೇ ಇರುವಂತಹ ಒಂದು RSS ಸಂಘಟನೆ, RSS ಸಂಘಟನೆಗೆ 100 ವರ್ಷ ತುಂಬಿತು ಅಂತ ಹೇಳಿಬಿಟ್ಟು ಇವರು ಅವರ ಕಾರ್ಯಕ್ರಮಕ್ಕೆ ಹೋಗಿ RSSನ್ನು ಹಾಡಿ ಹೊಗಳಿ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ನಮ್ಮ ದೇಶ ಎಷ್ಟರ ಮಟ್ಟಿಗೆ ಸಂವಿಧಾನವನ್ನು ಪಾಲಿಸ್ತಾ ಇದೆ ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆ ಇದಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಇಂತಹ ಕೃತ್ಯಗಳನ್ನು ಖಂಡಿಸದೇ ಇದ್ದರೆ ನಾವು ಕೂಡ ಅಪರಾಧಿಗಳಾಗ್ತೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಇಂತಹ ಒಂದು ಕೃತ್ಯವನ್ನು ಖಂಡಿಸಲೇಬೇಕು. ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬನೂ ಕೂಡ ಈ ಸಂವಿಧಾನವನ್ನು ಒಪ್ಪಿಕೊಂಡು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಈ ಸಂವಿಧಾನ ನಮಗೆ ಒಂದು ಭದ್ರ ಕೋಟೆ ಆಗಿದೆ. ಆದ್ದರಿಂದ ನಾವಿವತ್ತು ಈ ಸಂವಿಧಾನದ ಮೇಲೆ ದಾಳಿಯನ್ನು ಮಾಡುವಂಥವರ ಮೇಲೆ ನಾವು ಖಂಡಿತವಾಗಿಯೂ ಕೂಡ ನಿರಂತರವಾಗಿ ನಾವು ಕೂಡ ಹೋರಾಟವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇಂತಹ ಕೃತ್ಯಗಳು ಮುಂದೆ ನಡೀಬಾರದು. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಪ್ರಜ್ಞಾವಂತನು ಕೂಡ ಇಂತಹ ಪ್ರಕರಣವನ್ನು ಖಂಡಿಸಿ ಹೋರಾಟವನ್ನು ರೂಪಿಸಬೇಕು. ಪ್ರತಿಯೊಬ್ಬರೂ ಖಂಡಿಸಬೇಕು. ಪ್ರತಿಯೊಬ್ಬ ದಲಿತ ಸಂಘಟನೆ ಇರ್ಬೋದು, ಮಹಿಳಾ ಸಂಘಟನೆ ಇರ್ಬೋದು, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಇದನ್ನು ಖಂಡಿಸಬೇಕು.